ಅಣುಸ್ಥಾವರ ಸ್ಥಾಪನೆಗೆ ಸ್ಥಳ ಗುರುತಿಸಿ ಕೇಂದ್ರ ಶಿಫಾರಸನ್ನ ಮಾಡಿರೋದರ ಬೆನ್ನಲ್ಲೇ ಸದ್ಯ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಖನಿಜ ಪತ್ತೆಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ತಡೆದು ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಘಟನೆಯ ಸಂಕ್ಷಿಪ್ತ ವರದಿ ನಾವು ತೋರಿಸ್ತೀವಿ. ಟೇಕ್ ಎ ಲುಕ್. ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿ ಮುಂದಿನ ಸರ್ವೆ ಕಾರ್ಯ ಮಾಡಲಾಗುವುದು. ಆಕ್ರೋಶ. ಅಧಿಕಾರಿಗಳ ವಾಹನ ಮುತ್ತಿಗೆ ಹಾಕಿ ಆಕ್ರೋಶ. ಭೂಮಿ ಕೊಡಲು ಭುಗಿಲೆದ್ದ ವಿರೋಧ. ಗ್ರಾಮಸ್ಥರನ್ನ ಮನವೊಲಿಸಲು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಅಕ್ಷರಶಃ ರಣಾಂಗಣ. ಕೊಪ್ಪಳ ಜಿಲ್ಲೆಯಲ್ಲಿ ಅಣುಸ್ಥಾವರ ನಿರ್ಮಾಣದ ಆತಂಕ. ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರ ಸ್ಥಾಪನೆ ಮಾಡುವುದಕ್ಕೆ ಯೋಜನೆ ಸಿದ್ಧವಾಗಿದೆ. ಅಣುಸ್ಥಾವರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಜಾಗವನ್ನ ಗುರುತು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು. ಆದ್ರೆ ಈಗ ಖನಿಜ ಪತ್ತೆಗೆ ಭೂ ವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ಬಂದಿದ್ರು. ಈ ವೇಳೆ ಅಣುಸ್ಥಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ತಿಳಿದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ವಿಜ್ಞಾನಿಗಳ ವಾಹನಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಸರ್ವೆ ಮಾಡದಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರಕ್ಕೆ ಜಿಲ್ಲಾಡಳಿತ ಸ್ಥಳ ಪತ್ತೆ ಮಾಡಿತ್ತು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಹಚ್ಚಿ ಕೇಂದ್ರಕ್ಕೆ ವರದಿಯನ್ನು ನೀಡಿದೆ. ಆದರೆ ಇನ್ನೂ ಕೂಡ ಅರಸೀಕೆರೆ ಗ್ರಾಮದ ಜನರಿಗೆ ಅಣುಸ್ಥಾವರ ತಮ್ಮೂರಲ್ಲೇ ಮಾಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ವೆಗೆ ಬಂದ ಭೂ ವಿಜ್ಞಾನಿಗಳನ್ನ ಗ್ರಾಮಸ್ಥರು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಣುಸ್ಥಾವರ ಇರತಕ್ಕಂಥದ್ದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಭಯಭೀತರಾಗಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕ್ಷಣಗಳು 100 ಕಿಲೋಮೀಟ್ರ್ ಹೋಗ್ತಾವಂತೆ. ಒಬ್ಬೊಬ್ಬ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ಮುಂದೆ ನಿಮ್ಮ ಮಕ್ಕಳು ನೌಕರಿ ಬರ್ತೈತೆ, ಅದಕ್ಕೆ ನೌಕರಿ ಮಕ್ಕಳು ಹುಟ್ಟಗಲ್ಲ, ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡ್ತಾ ಇರ್ತಕ್ಕಂಥ ಮಾತು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಭಯಭೀತರಾಗಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಡದೇ ಇವತ್ತು ಅಣುಸ್ಥಾವರ ಕೊಡ್ತಾರಂತಂದರೆ ಫಾರೆಸ್ಟ್ನವರ ಮೂರ್ಖತನ ಇದು. ಸದ್ಯ ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಕಡೆ ಅಣುಸ್ಥಾವರದ ಭೀತಿ ಶುರುವಾಗಿದೆ. ಯಾವುದೇ ಅಧಿಕಾರಿಗಳು ಗ್ರಾಮಗಳಿಗೆ ಬಂದರೆ ಸಾಕು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ. ಅಣುಸ್ಥಾವರ ಸ್ಥಾಪನೆಗೆ ಸ್ಥಳ ಗುರುತಿಸಿ ಕೇಂದ್ರ ಶಿಫಾರಸನ್ನ ಮಾಡಿರೋದರ ಬೆನ್ನಲ್ಲೇ ಸದ್ಯ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಖನಿಜ ಪತ್ತೆಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ತಡೆದು ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಘಟನೆಯ ಸಂಕ್ಷಿಪ್ತ ವರದಿ ನಾವು ತೋರಿಸ್ತೀವಿ. ಟೇಕ್ ಎ ಲುಕ್. ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿ ಮುಂದಿನ ಸರ್ವೆ ಕಾರ್ಯ ಮಾಡಲಾಗುವುದು. ಆಕ್ರೋಶ. ಅಧಿಕಾರಿಗಳ ವಾಹನ ಮುತ್ತಿಗೆ ಹಾಕಿ ಆಕ್ರೋಶ. ಭೂಮಿ ಕೊಡಲು ಭುಗಿಲೆದ್ದ ವಿರೋಧ. ಗ್ರಾಮಸ್ಥರನ್ನ ಮನವೊಲಿಸಲು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಅಕ್ಷರಶಃ ರಣಾಂಗಣ. ಕೊಪ್ಪಳ ಜಿಲ್ಲೆಯಲ್ಲಿ ಅಣುಸ್ಥಾವರ ನಿರ್ಮಾಣದ ಆತಂಕ. ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರ ಸ್ಥಾಪನೆ ಮಾಡುವುದಕ್ಕೆ ಯೋಜನೆ ಸಿದ್ಧವಾಗಿದೆ. ಅಣುಸ್ಥಾವರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಜಾಗವನ್ನ ಗುರುತು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು. ಆದ್ರೆ ಈಗ ಖನಿಜ ಪತ್ತೆಗೆ ಭೂ ವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ಬಂದಿದ್ರು. ಈ ವೇಳೆ ಅಣುಸ್ಥಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ತಿಳಿದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ವಿಜ್ಞಾನಿಗಳ ವಾಹನಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಸರ್ವೆ ಮಾಡದಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರಕ್ಕೆ ಜಿಲ್ಲಾಡಳಿತ ಸ್ಥಳ ಪತ್ತೆ ಮಾಡಿತ್ತು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಹಚ್ಚಿ ಕೇಂದ್ರಕ್ಕೆ ವರದಿಯನ್ನು ನೀಡಿದೆ. ಆದರೆ ಇನ್ನೂ ಕೂಡ ಅರಸೀಕೆರೆ ಗ್ರಾಮದ ಜನರಿಗೆ ಅಣುಸ್ಥಾವರ ತಮ್ಮೂರಲ್ಲೇ ಮಾಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ವೆಗೆ ಬಂದ ಭೂ ವಿಜ್ಞಾನಿಗಳನ್ನ ಗ್ರಾಮಸ್ಥರು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಣುಸ್ಥಾವರ ಇರತಕ್ಕಂಥದ್ದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಭಯಭೀತರಾಗಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕ್ಷಣಗಳು 100 ಕಿಲೋಮೀಟ್ರ್ ಹೋಗ್ತಾವಂತೆ. ಒಬ್ಬೊಬ್ಬ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ಮುಂದೆ ನಿಮ್ಮ ಮಕ್ಕಳು ನೌಕರಿ ಬರ್ತೈತೆ, ಅದಕ್ಕೆ ನೌಕರಿ ಮಕ್ಕಳು ಹುಟ್ಟಗಲ್ಲ, ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡ್ತಾ ಇರ್ತಕ್ಕಂಥ ಮಾತು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಭಯಭೀತರಾಗಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಡದೇ ಇವತ್ತು ಅಣುಸ್ಥಾವರ ಕೊಡ್ತಾರಂತಂದರೆ ಫಾರೆಸ್ಟ್ನವರ ಮೂರ್ಖತನ ಇದು. ಸದ್ಯ ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಕಡೆ ಅಣುಸ್ಥಾವರದ ಭೀತಿ ಶುರುವಾಗಿದೆ. ಯಾವುದೇ ಅಧಿಕಾರಿಗಳು ಗ್ರಾಮಗಳಿಗೆ ಬಂದರೆ ಸಾಕು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅಣುಸ್ಥಾವರ ಸ್ಥಾಪನೆಗೆ ಸ್ಥಳ ಗುರುತಿಸಿ ಕೇಂದ್ರ ಶಿಫಾರಸನ್ನ ಮಾಡಿರೋದರ ಬೆನ್ನಲ್ಲೇ ಸದ್ಯ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಖನಿಜ ಪತ್ತೆಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ತಡೆದು ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಘಟನೆಯ ಸಂಕ್ಷಿಪ್ತ ವರದಿ ನಾವು ತೋರಿಸ್ತೀವಿ. ಟೇಕ್ ಎ ಲುಕ್.
ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿ ಮುಂದಿನ ಸರ್ವೆ ಕಾರ್ಯ ಮಾಡಲಾಗುವುದು. ಆಕ್ರೋಶ. ಅಧಿಕಾರಿಗಳ ವಾಹನ ಮುತ್ತಿಗೆ ಹಾಕಿ ಆಕ್ರೋಶ. ಭೂಮಿ ಕೊಡಲು ಭುಗಿಲೆದ್ದ ವಿರೋಧ. ಗ್ರಾಮಸ್ಥರನ್ನ ಮನವೊಲಿಸಲು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಅಕ್ಷರಶಃ ರಣಾಂಗಣ. ಕೊಪ್ಪಳ ಜಿಲ್ಲೆಯಲ್ಲಿ ಅಣುಸ್ಥಾವರ ನಿರ್ಮಾಣದ ಆತಂಕ. ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರ ಸ್ಥಾಪನೆ ಮಾಡೋದಕ್ಕೆ ಯೋಜನೆ ಸಿದ್ಧವಾಗಿದೆ. ಅಣುಸ್ಥಾವರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಜಾಗವನ್ನ ಗುರುತು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು. ಆದ್ರೆ ಈಗ ಖನಿಜ ಪತ್ತೆಗೆ ಭೂ ವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ಬಂದಿದ್ರು. ಈ ವೇಳೆ ಅಣುಸ್ಥಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ತಿಳಿದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ವಿಜ್ಞಾನಿಗಳ ವಾಹನಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಸರ್ವೆ ಮಾಡದಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರಕ್ಕೆ ಜಿಲ್ಲಾಡಳಿತ ಸ್ಥಳ ಪತ್ತೆ ಮಾಡಿತ್ತು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಹಚ್ಚಿ ಕೇಂದ್ರಕ್ಕೆ ವರದಿಯನ್ನು ನೀಡಿದೆ. ಆದರೆ ಇನ್ನೂ ಕೂಡ ಅರಸೀಕೆರೆ ಗ್ರಾಮದ ಜನರಿಗೆ ಅಣುಸ್ಥಾವರ ತಮ್ಮೂರಲ್ಲೇ ಮಾಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ವೆಗೆ ಬಂದ ಭೂ ವಿಜ್ಞಾನಿಗಳನ್ನ ಗ್ರಾಮಸ್ಥರು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುಸ್ಥಾವರ ಇರತಕ್ಕಂಥದ್ದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಭಯಭೀತರಾಗಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕ್ಷಣಗಳು 100 ಕಿಲೋಮೀಟ್ರ್ ಹೋಗ್ತಾವಂತೆ. ಒಬ್ಬೊಬ್ಬ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ಮುಂದೆ ನಿಮ್ಮ ಮಕ್ಕಳು ನೌಕರಿ ಬರ್ತೈತೆ, ಅದಕ್ಕೆ ಮಕ್ಕಳು ಊಟಕ್ಕೆಲ್ಲ ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡ್ತಾ ಇರ್ತಕ್ಕಂಥ ಮಾತು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಭಯಭೀತರಾಗಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಡದೇ ಇವತ್ತು ಅಣುಸ್ಥಾವರ ಕೊಡ್ತಾರಂತಂದರೆ ಫಾರೆಸ್ಟ್ನವರ ಮೂರ್ಖತನ ಇದು. ಸದ್ಯ ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಕಡೆ ಅಣುಸ್ಥಾವರದ ಭೀತಿ ಶುರುವಾಗಿದೆ. ಯಾವುದೇ ಅಧಿಕಾರಿಗಳು ಗ್ರಾಮಗಳಿಗೆ ಬಂದರೆ ಸಾಕು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅಣುಸ್ಥಾವರ ಸ್ಥಾಪನೆಗೆ ಸ್ಥಳ ಗುರುತಿಸಿ ಕೇಂದ್ರ ಶಿಫಾರಸನ್ನ ಮಾಡಿರೋದರ ಬೆನ್ನಲ್ಲೇ ಸದ್ಯ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಖನಿಜ ಪತ್ತೆಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ತಡೆದು ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಘಟನೆಯ ಸಂಕ್ಷಿಪ್ತ ವರದಿ ನಾವು ತೋರಿಸ್ತೀವಿ. ಚೆಕ್ ಇಟ್ ಔಟ್. ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿ ಮುಂದಿನ ಸರ್ವೆ ಕಾರ್ಯ ಮಾಡಲಾಗುವುದು. ಆಕ್ರೋಶ. ಅಧಿಕಾರಿಗಳ ವಾಹನ ಮುತ್ತಿಗೆ ಹಾಕಿ ಆಕ್ರೋಶ. ಭೂಮಿ ಕೊಡಲು ಭುಗಿಲೆದ್ದ ವಿರೋಧ. ಗ್ರಾಮಸ್ಥರನ್ನ ಮನವೊಲಿಸಲು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಅಕ್ಷರಶಃ ರಣಾಂಗಣ. ಕೊಪ್ಪಳ ಜಿಲ್ಲೆಯಲ್ಲಿ ಅಣುಸ್ಥಾವರ ನಿರ್ಮಾಣದ ಆತಂಕ. ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರ ಸ್ಥಾಪನೆ ಮಾಡೋದಕ್ಕೆ ಯೋಜನೆ ಸಿದ್ಧವಾಗಿದೆ. ಅಣುಸ್ಥಾವರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಜಾಗವನ್ನ ಗುರುತು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು. ಆದ್ರೆ ಈಗ ಖನಿಜ ಪತ್ತೆಗೆ ಭೂ ವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ಬಂದಿದ್ರು. ಈ ವೇಳೆ ಅಣುಸ್ಥಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ತಿಳಿದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ವಿಜ್ಞಾನಿಗಳ ವಾಹನಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಸರ್ವೆ ಮಾಡದಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರಕ್ಕೆ ಜಿಲ್ಲಾಡಳಿತ ಸ್ಥಳ ಪತ್ತೆ ಮಾಡಿತ್ತು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಹಚ್ಚಿ ಕೇಂದ್ರಕ್ಕೆ ವರದಿಯನ್ನು ನೀಡಿದೆ. ಆದರೆ ಇನ್ನೂ ಕೂಡ ಅರಸೀಕೆರೆ ಗ್ರಾಮದ ಜನರಿಗೆ ಅಣುಸ್ಥಾವರ ತಮ್ಮೂರಲ್ಲೇ ಮಾಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ವೆಗೆ ಬಂದ ಭೂ ವಿಜ್ಞಾನಿಗಳನ್ನ ಗ್ರಾಮಸ್ಥರು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುಸ್ಥಾವರ ಇರತಕ್ಕಂಥದ್ದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಭಯಭೀತರಾಗಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕ್ಷಣಗಳು 100 ಕಿಲೋಮೀಟ್ರ್ ಹೋಗ್ತಾವಂತೆ. ಒಬ್ಬೊಬ್ಬ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ಮುಂದೆ ನಿಮ್ಮ ಮಕ್ಕಳು ನೌಕರಿ ಬರ್ತೈತೆ, ಅದಕ್ಕೆ ಮಕ್ಕಳ ಊಟಕ್ಕೆಲ್ಲ ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡ್ತಾ ಇರ್ತಕ್ಕಂಥ ಮಾತು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಭಯಭೀತರಾಗಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಡದೇ ಇವತ್ತು ಅಣುಸ್ಥಾವರ ಕೊಡ್ತಾರಂತಂದರೆ ಫಾರೆಸ್ಟ್ನವರ ಮೂರ್ಖತನ ಇದು. ಸದ್ಯ ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಕಡೆ ಅಣುಸ್ಥಾವರದ ಭೀತಿ ಶುರುವಾಗಿದೆ. ಯಾವುದೇ ಅಧಿಕಾರಿಗಳು ಗ್ರಾಮಗಳಿಗೆ ಬಂದರೆ ಸಾಕು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅಣುಸ್ಥಾವರ ಸ್ಥಾಪನೆಗೆ ಸ್ಥಳ ಗುರುತಿಸಿ ಕೇಂದ್ರ ಶಿಫಾರಸನ್ನ ಮಾಡಿರೋದರ ಬೆನ್ನಲ್ಲೇ ಸದ್ಯ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಖನಿಜ ಪತ್ತೆಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ತಡೆದು ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಘಟನೆಯ ಸಂಕ್ಷಿಪ್ತ ವರದಿ ನಾವು ತೋರಿಸ್ತೀವಿ. ಚೆಕ್ ಇಟ್ ಔಟ್. ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿ ಮುಂದಿನ ಸರ್ವೆ ಕಾರ್ಯ ಮಾಡಲಾಗುವುದು. ಆಕ್ರೋಶ. ಅಧಿಕಾರಿಗಳ ವಾಹನ ಮುತ್ತಿಗೆ ಹಾಕಿ ಆಕ್ರೋಶ. ಭೂಮಿ ಕೊಡಲು ಭುಗಿಲೆದ್ದ ವಿರೋಧ. ಗ್ರಾಮಸ್ಥರನ್ನ ಮನವೊಲಿಸಲು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಅಕ್ಷರಶಃ ರಣಾಂಗಣ. ಕೊಪ್ಪಳ ಜಿಲ್ಲೆಯಲ್ಲಿ ಅಣುಸ್ಥಾವರ ನಿರ್ಮಾಣದ ಆತಂಕ.
ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಹರಸಾಹಸ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರ ಸ್ಥಾಪನೆ ಮಾಡೋದಕ್ಕೆ ಯೋಜನೆ ಸಿದ್ಧವಾಗಿದೆ. ಅಣುಸ್ಥಾವರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಜಾಗವನ್ನ ಗುರುತು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು. ಆದ್ರೆ ಈಗ ಖನಿಜ ಪತ್ತೆಗೆ ಭೂವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ಬಂದಿದ್ರು. ಈ ವೇಳೆ ಅಣುಸ್ಥಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ತಿಳಿದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂವಿಜ್ಞಾನಿಗಳ ವಾಹನಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಸರ್ವೆ ಮಾಡದಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ಥಾವರಕ್ಕೆ ಜಿಲ್ಲಾಡಳಿತ ಸ್ಥಳ ಪತ್ತೆ ಮಾಡಿತ್ತು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಹಚ್ಚಿ ಕೇಂದ್ರಕ್ಕೆ ವರದಿಯನ್ನು ನೀಡಿದೆ. ಆದರೆ ಇನ್ನೂ ಕೂಡ ಅರಸೀಕೆರೆ ಗ್ರಾಮದ ಜನರಿಗೆ ಅಣುಸ್ಥಾವರ ತಮ್ಮೂರಲ್ಲೇ ಮಾಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ವೆಗೆ ಬಂದ ಭೂವಿಜ್ಞಾನಿಗಳನ್ನ ಗ್ರಾಮಸ್ಥರು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುಸ್ಥಾವರ ಇರತಕ್ಕಂಥದ್ದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಭಯಭೀತರಾಗಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕ್ಷಣಗಳು 100 ಕಿಲೋಮೀಟ್ರ್ ಹೋಗ್ತಾವಂತೆ. ಒಬ್ಬೊಬ್ಬ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ಮುಂದೆ ನಿಮ್ಮ ಮಕ್ಕಳು ನೌಕರಿ ಬರ್ತೈತೆ, ಅದಕ್ಕೆ ಮಕ್ಕಳು ಹುಟ್ಟಗಲ್ಲ, ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡ್ತಾ ಇರ್ತಕ್ಕಂಥ ಮಾತು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಭಯಭೀತರಾಗಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಡದೇ ಇವತ್ತು ಅಣುಸ್ಥಾವರ ಕೊಡ್ತಾರಂತಂದರೆ ಫಾರೆಸ್ಟ್ನವರ ಮೂರ್ಖತನ ಇದು. ಸದ್ಯ ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಕಡೆ ಅಣುಸ್ಥಾವರದ ಭೀತಿ ಶುರುವಾಗಿದೆ. ಯಾವುದೇ ಅಧಿಕಾರಿಗಳು ಗ್ರಾಮಗಳಿಗೆ ಬಂದರೆ ಸಾಕು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.